ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ರಷ್ಯಾ ಜೊತೆ ಮತ್ತೊಂದು ಮಹತ್ವದ ಡಿಫೆನ್ಸ್ ಡೀಲ್ ಅನ್ನ ಮಾಡಿಕೊಂಡಿರೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ. ಈ ಹಿಂದೆ ರಷ್ಯಾದಿಂದ ಭಾರತ ಖರೀದಿ ಮಾಡ್ತಲ್ಲ S-400 ಏರ್ ಡಿಫೆನ್ಸ್ ಸಿಸ್ಟಮ್, ಅದಕ್ಕಿಂತಲೂ ಶಕ್ತಿಯುತವಾದ ರಡಾರ್ ಸಿಸ್ಟಮ್ ಅನ್ನ ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ಈ ರಡಾರ್ ಎಷ್ಟು ಪವರ್ಫುಲ್ ಅಂದ್ರೆ ಅದನ್ನ ಬೆಂಗಳೂರಲ್ಲಿ ಸ್ಥಾಪಿಸಿದ್ರೆ ಪಾಕಿಸ್ತಾನದಿಂದ ಬರುವ ಥ್ರೆಟ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಯಾವುದಿದು ರಷ್ಯಾದ ಅತ್ಯಂತ ಬಲಿಷ್ಠ ರಡಾರ್? ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಡಿಫೆನ್ಸ್ ಮಾರುಕಟ್ಟೆಯಲ್ಲಿರೋ ಒಂದು ಮಾತೇನು ಅಂದರೆ, ಅಮೆರಿಕಾದ ಯುದ್ಧ ವಿಮಾನಗಳು ಬಲಿಷ್ಠ, ರಷ್ಯಾದ ಏರ್ ಡಿಫೆನ್ಸ್ ಮತ್ತು ರಾಕೆಟ್ಗಳು ಬಲಿಷ್ಠ ಅಂತ. ಅಂದರೆ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಅಮೆರಿಕ ಸದ್ಯಕ್ಕೆ ಸಾಕಷ್ಟು ಮುಂದಿದೆ. ಅಲ್ಲಿಗಾಗಲೇ ಪ್ರೋನ್ 5th ಜನರೇಷನ್ ಫೈಟರ್ ಜೆಟ್ಗಳಿವೆ. F-22 ರಾಫ್ಟರ್ ಹಾಗೂ F-35 ಸ್ಟೆಲ್ತ್ ಯುದ್ಧ ವಿಮಾನಗಳು ಅಮೆರಿಕಾದ ಮಹಾಸ್ತ್ರಗಳಾಗ್ತಾ ಇವೆ. ಹಾಗೆ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಕೂಡ ಅಮೆರಿಕ ಪರೀಕ್ಷೆ ಮಾಡ್ತಾ ಇದೆ. ಇನ್ನು ರಷ್ಯಾದ ಬಳಿ Su-57 ಇದೆ, ಆದರೂ ಅದಿನ್ನೂ ಕೂಡ ಸಂಪೂರ್ಣವಾಗಿ ಪ್ರೂವ್ ಆಗಿಲ್ಲ. ಆದರೆ ಅಮೆರಿಕಾದ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು, ಅವರ ಕ್ಷಿಪಣಿಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ರಷ್ಯಾದ ಬಳಿಯಲ್ಲಿ ಅತ್ಯದ್ಭುತವಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ ಮತ್ತು ಬಲಿಷ್ಠವಾದ ಕ್ಷಿಪಣಿಗಳು ರಷ್ಯಾದ ಬತ್ತಳಿಕೆಯಲ್ಲಿವೆ. ಅದರಲ್ಲಿ ಒಂದು S-400, ಈಗ S-500 ಕೂಡ ಸಿದ್ಧವಾಗುವ ಹಂತದಲ್ಲಿದೆ. ಇನ್ನು S-400 ಇದೆಯಲ್ಲ, ಇದು 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಯುದ್ಧ ವಿಮಾನಗಳನ್ನು, ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಗುರುತಿಸುತ್ತೆ. ಹಾಗೆಯೇ 400 ಕಿಲೋಮೀಟರ್ ದೂರದಲ್ಲಿ ಅವುಗಳನ್ನು ನಿಷ್ಕ್ರಿಯಗೊಳಿಸುವ ತಾಕತ್ತನ್ನು ಕೂಡ S-400 ಹೊಂದಿದೆ. ಈ S-400ನ ಶಕ್ತಿಯನ್ನು ಜಗತ್ತು ಪೂರ್ಣ ಪ್ರಮಾಣದಲ್ಲಿ ನೋಡಿದ್ದು ಆಪರೇಷನ್ ಸಿಂಧೂರದ ಸಮಯದಲ್ಲಿ. ಪಾಕಿಸ್ತಾನದಿಂದ ಬಂದ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು S-400 ಹೊಡೆದು ಹಾಕ್ತು. ಅದರಲ್ಲೂ ಚೈನಾದ PL-15 ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅನ್ನು ಹೊಡೆದು ಕೆಡುವುದು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಒಳಗೆ 350 ಕಿಲೋಮೀಟರ್ ನುಗ್ಗಿ ದಾಳಿ ಮಾಡಿದ್ದು ಭಾರತದ S-400ನ ಮಿಸೈಲು. ಅಲ್ಲಿ ಪಾಕಿಗಳ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ವಿಮಾನವನ್ನ S-400ನ ಮೂಲಕ ಭಾರತ ನಾಶ ಮಾಡಿತು. ಸೊ ಇಲ್ಲಿ S-400 ಅನ್ನೋದು ಜಗತ್ತಿನ ಬಲಿಷ್ಠ ಏರ್ ಡಿಫೆನ್ಸ್ಗಳಲ್ಲಿ ಒಂದು ಅಂತ ಗುರುತಿಸಿಕೊಳ್ಳುತ್ತೆ. ಇಂಥ S-400ಗಳ ಉಳಿದ ಸ್ಕ್ವಾಡ್ರನ್ಗಳನ್ನು 2026ರ ಹೊತ್ತಿಗೆ ಭಾರತಕ್ಕೆ ಕೊಡೋದಾಗಿ ರಷ್ಯಾ ಹೇಳಿದೆ. ಇನ್ನು ಈ S-400ನ ಗೌರವವನ್ನ ಹೆಚ್ಚು ಮಾಡಿ ಅದಕ್ಕೊಂದು ದೊಡ್ಡ ಮಾರ್ಕೆಟ್ ಅನ್ನ ಕಲ್ಪಿಸಿಕೊಟ್ಟಿದ್ದೇ ಭಾರತ ಅನ್ನೋ ಖುಷಿ ರಷ್ಯಾಗೂ ಇದೆ. ಹೀಗಾಗಿ ಭಾರತಕ್ಕೆ ಉಳಿದ S-400ಗಳನ್ನು ಒದಗಿಸಿಕೊಡೋದಕ್ಕೆ ರಷ್ಯಾ ತುಂಬಾ ಉತ್ಸುಕವಾಗಿದೆ. ಇನ್ನು ಕೇವಲ S-400ಗಳು ಮಾತ್ರ ಇದ್ರೆ ಪಾಕ್ ಮತ್ತು ಚೈನಾದ ದಾಳಿಗಳನ್ನು ತಡೆಯೋದಕ್ಕೆ ಭವಿಷ್ಯದಲ್ಲಿ ಸಾಧ್ಯ ಆಗದೇ ಇರಬಹುದು. ಹಾಗೆ ನಮಗೆ ಏರ್ ಡಿಫೆನ್ಸ್ ಹಾಗೂ ರಡಾರ್ಗಳು ಎಷ್ಟಿದ್ರೂ ಸಾಕಾಗೋದಿಲ್ಲ, ಒಂದಕ್ಕೊಂದು ಬ್ಯಾಕಪ್ ಬೇಕಾಗುತ್ತೆ. ಅದರಲ್ಲೂ ಸ್ಟೆಲ್ತ್ ಯುದ್ಧ ವಿಮಾನಗಳು, ಬಿಯಾಂಡ್ ದ ವಿಜುವಲ್ ರಾಕೆಟ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಕಾಲಘಟ್ಟದಲ್ಲಿ ಬಲಿಷ್ಠ ರಡಾರ್ಗಳ ಮಹತ್ವ ತುಂಬಾನೇ ದೊಡ್ಡದು. ಹೀಗಾಗಿ ಭಾರತ ರಷ್ಯಾದಿಂದ ಇನ್ನೂ ಒಂದು ಬಲಿಷ್ಠ ರಡಾರ್ ಅನ್ನು ಖರೀದಿ ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈಗ ಖರೀದಿ ಮಾಡ್ತಾ ಇರೋದು ಕಂಟೈನರ್ S ಓವರ್ ದ ಹಾರಿಜಾನ್ ರಡಾರ್ ಅನ್ನ. ರಷ್ಯಾದ ಈ ಆಧುನಿಕ ಹಾಗೂ ಪವರ್ಫುಲ್ ರಡಾರ್ ಸಿಸ್ಟಮ್ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡಿದ್ದು 2013ರಲ್ಲಿ. ಅವತ್ತಿಗೆ ರಷ್ಯಾ ತನ್ನ ಮಾರ್ಡೋವಿಯಾ ಪ್ರಾಂತದ ಕೋವಿಲ್ಕಿನೋದಲ್ಲಿ ಈ ರಡಾರ್ ಅನ್ನು ಸ್ಥಾಪನೆ ಮಾಡಿತು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಾರ್ಡೋವಿಯಾ ಪ್ರಾಂತ್ಯ. ಯುರೋಪ್ ಹಾಗೂ ಮಧ್ಯ ಏಷ್ಯಾಗೆ ತುಂಬಾ ಹತ್ತಿರ ಇರುವ ಈ ಪ್ರಾಂತ್ಯದಲ್ಲಿ ನ್ಯಾಟೋದ ಥ್ರೆಟ್ ಅನ್ನು ಪತ್ತೆ ಮಾಡೋದಕ್ಕೆ ರಷ್ಯಾ ನಿಯೋಜನೆ ಮಾಡಿದ್ದು ಈ ಕಂಟೈನರ್ ರಡಾರ್ ಅನ್ನು. ಇವು ಎಷ್ಟು ಪವರ್ಫುಲ್ ಅಂದರೆ, ಸುಮಾರು 3000 ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇರುವ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು, ಡ್ರೋನ್ಗಳನ್ನು, ಸೂಪರ್ಸಾನಿಕ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಇವು ಪತ್ತೆ ಮಾಡುತ್ತವೆ. ಹೀಗಾಗಿನೇ ಈ ರಡಾರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾ, ಅದರ ಗ್ರಹಣ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಕಡೆಗೆ 2019ರ ಹೊತ್ತಿಗೆ ಇದನ್ನು ಅತ್ಯಂತ ಬಲಿಷ್ಠ ಮತ್ತು ಅತ್ಯಾಧುನಿಕ ರಡಾರ್ ಆಗಿ ಅಭಿವೃದ್ಧಿಪಡಿಸಲಾಯಿತು. ಆ ನಂತರ ರಷ್ಯಾದ ಕಿಲಿನಿಂಗ್ರಾಡ್ ಪ್ರದೇಶದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಸದ್ಯಕ್ಕೆ ರಷ್ಯಾದ ಬಳಿ ಜಗತ್ತಿಗೆ ಗೊತ್ತಿರೋ ಹಾಗೆ 2 ಕಡೆಗಳಲ್ಲಿ ಈ ಕಂಟೈನರ್ ರಡಾರ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಒಂದು ರಷ್ಯಾದ ಒಳಗಿದೆ, ಮತ್ತೊಂದು ಬಾಲ್ಟಿಕ್ ಸಮುದ್ರ ತೀರದಲ್ಲಿನ ಕಲಿನಿಂಗ್ರಾಡ್ ಅಲ್ಲಿದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಲಿನಿಂಗ್ರಾಡ್. ಇದರ ಸುತ್ತ ನ್ಯಾಟೋ ದೇಶಗಳೇ ಇವೆ. ಸೊ ಇಲ್ಲಿ ಆ ರಡಾರ್ ಅನ್ನ ಇಡೋದರ ಮೂಲಕ ನ್ಯಾಟೋದ ಯಾವುದೇ ದೇಶ ಮಿಸೈಲ್ ಅನ್ನು, ಯುದ್ಧ ವಿಮಾನಗಳನ್ನು ರಷ್ಯಾದ ವಿರುದ್ಧ ಬಳಕೆ ಮಾಡಿದ್ರು ಅಥವಾ ಪರೀಕ್ಷೆ ಮಾಡೋ ಪ್ರಯತ್ನ ಪಟ್ಟರೂ ಕೂಡ ಅದರ ಮಾಹಿತಿ ಸಿಗುವ ಹಾಗೆ ರಷ್ಯಾ ವ್ಯವಸ್ಥೆಗಳನ್ನು ಮಾಡಿಟ್ಟುಕೊಂಡಿದೆ.
ಇನ್ನು ಈ ರಡಾರ್ ಸಿಸ್ಟಮ್ ಅನ್ನ ರಷ್ಯಾದ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಲಾಂಗ್ ಡಿಸ್ಟೆನ್ಸ್ ರೇಡಿಯೋ ಕಮ್ಯುನಿಕೇಶನ್ ಅನ್ನೋ ಸಂಸ್ಥೆ ನಿರ್ಮಾಣ ಮಾಡಿದೆ. ಇದು ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿದ್ದು 1916ರಲ್ಲಿ ಇದರ ಸ್ಥಾಪನೆ ಆಯಿತು. ಮೊದಲಿಗೆ ಆಟೋಮೊಬೈಲ್ ಸಂಸ್ಥೆಯಾಗಿದ್ದ ಇದನ್ನು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ರಷ್ಯಾದ ಮಿಲಿಟರಿ ವಾಹನಗಳ ರಿಪೇರಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು. ಆ ಬಳಿಕ ಇದು ಟ್ಯಾಂಕ್ಗಳ ನಿರ್ಮಾಣ ಮಾಡ್ತಾ ಹೋಯಿತು. T-37, T-38, T-40, T-60 ಅಂಥ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿದ್ದು ಇದೇ ಸಂಸ್ಥೆ. ಆ ಬಳಿಕ ಅಂದರೆ 1959 ಹೊತ್ತಿಗೆ ಇದು ರಡಾರ್ಗಳನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಹೊತ್ತುಕೊಳ್ತು. ಈಗ ಜಗತ್ತಿನ ಅತ್ಯಂತ ಬಲಿಷ್ಠ ರಡಾರ್ಗಳ ನಿರ್ಮಾಣದಲ್ಲಿ ಈ ಸಂಸ್ಥೆ ಸೈ ಅನ್ನಿಸ್ಕೊಳ್ತಾ ಇದೆ. ಇನ್ನು ಈ ಕಂಟೈನರ್ ಎಸ್ ರಡಾರ್ ಸಿಸ್ಟಮು ನೋಡೋದಕ್ಕೆ ನಮ್ಮ ಊರುಗಳಲ್ಲಿ ಕಾಣಿಸುವ ಹೈಟೆನ್ಷನ್ ವೈರ್ ಥರ ಇರುತ್ತೆ. ಸಾಲಾಗಿ ದೊಡ್ಡ ದೊಡ್ಡ ಕಂಬಗಳನ್ನು ನಿಲ್ಲಿಸಿ ಅವುಗಳ ನಡುವೆ ಕೇಬಲ್ಗಳನ್ನು ಕನೆಕ್ಟ್ ಮಾಡಿ 16 ಮೀಟರ್ಗಳವರೆಗೆ ಅದನ್ನು ಜೋಡಿಸ್ಕೊಂಡು ಹೋಗ್ತಾರೆ. ಈ ರೀತಿ ನಿರ್ಮಾಣ ಆಗಿರುವ ರಡಾರ್ ಸಿಸ್ಟಮ್ 3000 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಚಲನವಲನಗಳನ್ನು ಪತ್ತೆ ಮಾಡುತ್ತೆ. ಇಲ್ಲಿ 3000 ಕಿಲೋಮೀಟರ್ ರೇಂಜು ಅಂದರೆ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಕೂಡ ಆ ದೂರವನ್ನು ಕ್ರಮಿಸೋದಕ್ಕೆ ಕೆಲ ನಿಮಿಷಗಳನ್ನು ತಗೊಳ್ಳುತ್ತೆ. ಸೊ ಆ ರೀತಿಯ ಕ್ಷಿಪಣಿಗಳನ್ನು ಹೊಡೆದು ಹಾಕೋದಕ್ಕೆ ಈ ರಡಾರ್ ಸಿಸ್ಟಮ್ ಸಹಾಯ ಮಾಡುತ್ತೆ. ದೂರದಲ್ಲಿ ಪತ್ತೆಯಾಗುವ ರೇಡಿಯೋ ತರಂಗಗಳನ್ನು ಗುರುತಿಸುವುದರ ಮೂಲಕ ಶತ್ರುಗಳ ಆಬ್ಜೆಕ್ಟ್ ಅನ್ನು ಗುರುತಿಸುವ ಸಾಮರ್ಥ್ಯ ಇದಕ್ಕಿದೆ. ಇನ್ನು ರಡಾರ್ ಸಿಸ್ಟಮ್ ಅಲ್ಲಿ ಬೈಸ್ಟಾಟಿಕ್ ಟೆಕ್ನಾಲಜಿಯನ್ನು ಅಳವಡಿಸಿರ್ತಾರೆ. ಅಂದ್ರೆ ಇಲ್ಲಿ ಟ್ರಾನ್ಸ್ಮಿಟರ್ ಹಾಗೂ ರಿಸೀವರ್ಗಳು ಬೇರೆ ಬೇರೆ ಜಾಗಗಳಲ್ಲಿರುತ್ತವೆ. ಹಾಗೇನೆ ಈ ರಡಾರ್ ಅನ್ನ ಎಲೆಕ್ಟ್ರಾನಿಕ್ ವಾರ್ಫೇರ್ ನ ಭಾಗವಾಗಿ ಜಾಮ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಈ ರಡಾರ್ ಸಿಸ್ಟಮ್ ಅನ್ನ ಅತ್ಯುತ್ತಮ ರಡಾರ್ ಸಿಸ್ಟಮ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದು ಭಾರತಕ್ಕೆ ಹೇಗೆ ಅನುಕೂಲವನ್ನು ಮಾಡುತ್ತೆ ಗೆಳೆಯರೆ, ಒಂದು ವೇಳೆ ಈ ರಡಾರ್ ಅನ್ನು ಭಾರತದ ಮಧ್ಯಭಾಗದಲ್ಲಿ ಅಂದರೆ ಮಧ್ಯಪ್ರದೇಶದಲ್ಲೋ ನಾಗಪುರದಲ್ಲೋ ಇಟ್ಟರೂ ಕೂಡ ಭಾರತದ ಗಡಿಯನ್ನು ದಾಟಿ 500 ಕಿಲೋಮೀಟರ್ ವರೆಗೆ ಶತ್ರುಗಳ ಆಬ್ಜೆಕ್ಟ್ಗಳನ್ನು ಗುರುತಿಸುವ ಸಾಮರ್ಥ್ಯ ಇದಕ್ಕಿರುತ್ತೆ. ಒಂದು ವೇಳೆ ಗಡಿಯಲ್ಲೇ ಇದನ್ನು ಇಟ್ಟುಬಿಟ್ರು ಅಂತ ಇಟ್ಕೊಳ್ಳಿ, ಚೈನಾದ ಅರ್ಧ ಭಾಗ ಇದರಲ್ಲಿ ಕವರ್ ಆಗುತ್ತೆ. ಇನ್ನು ಪಾಕಿಸ್ತಾನ ಮಾತ್ರ ಅಲ್ಲ, ಆಫ್ಘನಿಸ್ತಾನ ಕೂಡ ಈ ರಡಾರ್ನ ವ್ಯಾಪ್ತಿಗೆ ಸಿಗತ್ತೆ. ಅಷ್ಟೊಂದು ಪವರ್ಫುಲ್ ರೇಡಿಯೋ ತರಂಗಗಳನ್ನು ಇದು ಹೊಂದಿದೆ. ಸೊ ಇದನ್ನ ಭಾರತ ಖರೀದಿ ಮಾಡೋದ್ರಿಂದ ಪಾಕಿಸ್ತಾನದ ಯಾವುದೇ ಮೂಲೆಯಿಂದ ಮಿಸೈಲುಗಳು ಹೊರಟರು ಕ್ಷಣ ಮಾತ್ರದಲ್ಲಿ ಅದು ಭಾರತಕ್ಕೆ ಗೊತ್ತಾಗುತ್ತೆ. ಇನ್ನು ಚೈನಾದ ಸ್ಟೆಲ್ತ್ ಯುದ್ಧ ವಿಮಾನಗಳು ಅಂತ ಹೇಳ್ಕೊಳ್ತಾ ಇರೋ J-20 ಹಾಗೂ J-35 ಯುದ್ಧ ವಿಮಾನಗಳು ಕೂಡ ಈ ರಡಾರ್ ಅಲ್ಲಿ ಲೊಕೇಟ್ ಆಗತ್ವೆ. ಹೀಗಾಗಿನೇ ಈ ರಡಾರ್ ಭಾರತದ ಪಾಲಿಗೆ ಆಪ್ತ ರಕ್ಷಕನಂತೆ ಕಾಣ್ತಾ ಇದೆ. ಗೆಳೆಯರೆ, ಭಾರತ ಸದ್ಯಕ್ಕೆ 3 ಕಡೆಗಳಲ್ಲೂ ಶತ್ರುಗಳನ್ನು ಹೊಂದಿದೆ. ಈ ಹಿಂದೆ ಪಾಕಿಸ್ತಾನ ಮಾತ್ರ ಶತ್ರು ಆಗಿತ್ತು. ಆನಂತರ ಚೈನಾ ಕೂಡ ಭಾರತದ ಶತ್ರುಗಳ ಪಟ್ಟಿಗೆ ಸೇರ್ತು ಭಾರತದ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಶುರು ಮಾಡ್ತು. ಅದಾದ ಬಳಿಕ ಇತ್ತೀಚೆಗೆ ಅಂದರೆ ಯುನಸ್ ಬಂದ ನಂತರ ಬಾಂಗ್ಲಾದೇಶ ಕೂಡ ಭಾರತದ ವಿರುದ್ಧ ಮಸಲತ್ತನ್ನು ಮಾಡ್ತಾ ಇದೆ. ಹೀಗಾಗಿ ಭಾರತ ಈಗ ಸಂದರ್ಭ ಬಂದರೆ 3 ಫ್ರಂಟ್ ವಾರ್ಗೆ ಕೂಡ ಸಿದ್ಧ ಆಗಬೇಕಾಗಿರತ್ತೆ. ಸೊ ಈ 3 ಶತ್ರುಗಳನ್ನು ಎದುರಿಸೋದಕ್ಕೆ ಭಾರತ ಸದಾ ಸನ್ನದ್ಧ ಸ್ಥಿತಿಯಲ್ಲಿರಬೇಕಾಗತ್ತೆ. ಅಲ್ಲ, ಮೊನ್ನೆ ರಷ್ಯಾದ ಏರ್ ಬೇಸ್ಗಳ ಮೇಲೆ ಯುಕ್ರೇನ್ನ ಡ್ರೋನ್ಗಳು ದಾಳಿ ಮಾಡಿದಾಗ ಈ ರಡಾರ್ಗಳು ಎಲ್ಲಿ ಹೋಗಿದ್ವು, ಇವು ಯಾಕೆ ಕೆಲಸ ಮಾಡಲಿಲ್ಲ ಅಂತ ನಿಮ್ಮಲ್ಲೊಂದಷ್ಟು ಜನಕ್ಕೆ ಕುತೂಹಲ ಉಂಟಾಗಬಹುದು. ಗೆಳೆಯರೆ, ಈ ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹೇಳಿದ್ದೀನಿ. ಹಾಗೆ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲ್ಲಿ ನಡೆದ ಡ್ರೋನ್ ದಾಳಿ ಅನ್ನೋದು ಭಯೋತ್ಪಾದಕ ಕೃತ್ಯದ ಥರದ ದಾಳಿಯೇ ಹೊರತು ಅದು ಗಡಿಯಾಚೆಗಿಂದ ನಡೆದ ದಾಳಿ ಅಲ್ಲ. ಅಲ್ಲಿನ ಯಾವ ಡ್ರೋನ್ ಕೂಡ ರಷ್ಯಾದ ಗಡಿಯನ್ನ ಕ್ರಾಸ್ ಮಾಡಿ ಒಳಗೆ ಬಂದಿಲ್ಲ. ಬದಲಾಗಿ ಅವುಗಳನ್ನ ಲಾರಿಗಳಲ್ಲಿ ರಷ್ಯಾಗೆ ತಗೊಂಡು ಹೋಗಿದ್ದಾರೆ. ಆ ಲಾರಿಗಳನ್ನ ಏರ್ ಬೇಸ್ಗಳ ಹತ್ರ ನಿಲ್ಲಿಸಿದ್ದಾರೆ. ರಿಮೋಟ್ ಮೂಲಕ ಆ ಲಾರಿಯ ಕಂಟೈನರ್ ಮೇಲ್ಭಾಗವನ್ನು ಓಪನ್ ಮಾಡಿ ಡ್ರೋನ್ಗಳನ್ನ ಹಾರಿಸಲಾಗಿದೆ. ಇಂಥ ದಾಳಿಗಳನ್ನ ನಿಯಂತ್ರಿಸುವುದು ಕಷ್ಟದ ಕೆಲಸ. ಅಲ್ಲಿ ರಡಾರ್ಗಳಿಗೆ, ಏರ್ ಡಿಫೆನ್ಸ್ಗಳಿಗೆ ಯಾವ ಅವಕಾಶನೂ ಇರೋದಿಲ್ಲ. ಇನ್ನು ರಡಾರ್ಗಳಿಗೆ ಬಹಳಷ್ಟು ಬಾರಿ ಡ್ರೋನ್ ಅಂತ ಸಣ್ಣ ಆಬ್ಜೆಕ್ಟ್ಗಳು ಕಾಣುವುದೂ ಇಲ್ಲ. ಹೀಗಾಗಿನೇ ಭಾರತ ಈ ಬಾರಿ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ದ ಡ್ರೋನ್ಗಳಿಗಾಗಿ ವಿಶೇಷ ವ್ಯವಸ್ಥೆಯನ್ನೇ ಮಾಡಿಕೊಂಡಿತ್ತು. ಇನ್ನು ರಷ್ಯಾ ಮೇಲಿನ ದಾಳಿಗೆ ಅಲ್ಲಿನ ಆಂತರಿಕ ಭದ್ರತೆ ಮತ್ತು ಇಂಟೆಲಿಜೆನ್ಸ್ಗಳ ವೈಫಲ್ಯ ಕಾರಣನೇ ಹೊರತು ಅವರ ಏರ್ ಡಿಫೆನ್ಸ್ ಆಗಲಿ ಅವರ ಹತ್ರ ಇರೋ ಬಲಿಷ್ಠ ರಡಾರ್ಗಳ ವೈಫಲ್ಯ ಖಂಡಿತ ಅಲ್ಲ. ಇನ್ನು ಭಾರತ ಈಗ ಖರೀದಿ ಮಾಡೋದಕ್ಕೆ ಹೊರಟಿರೋ ರಡಾರ್ ಇದೆಯಲ್ಲ, ಇದು ಸಾಕಷ್ಟು ಆಧುನಿಕವಾಗಿದೆ. ಹೈ ಫ್ರೀಕ್ವೆನ್ಸಿ ರೇಡಿಯೋ ತರಂಗಾಂತರಗಳನ್ನು ಬಳಸಿಕೊಳ್ಳುತ್ತೆ. ಸುಮಾರು 240 ಡಿಗ್ರಿವರೆಗೆ ಇದರ ಕವರೇಜ್ ಇರುತ್ತೆ. ಭೂಮಿಯ ಸಾಕಷ್ಟು ಪ್ರದೇಶಗಳು ಈ ರಡಾರ್ನ ಕಣ್ಗಾವಲಿಗೆ ಬೀಳುತ್ತವೆ. ಹೀಗಾಗಿನೇ ಇದು ಭಾರತವನ್ನ ಸಿಕ್ಕಾಪಟ್ಟೆ ಆಕರ್ಷಿಸ್ತಾ ಇದೆ. ಇನ್ನು ಇಲ್ಲಿಗೆ ತಂದ ನಂತರ ಬಹುಶಃ ಭಾರತ ಇದನ್ನ ಹಾಗೆ ಅಳವಡಿಸಿಕೊಂಡು ಬಿಡೋದಿಲ್ಲ. ಇದನ್ನ ಮತ್ತಷ್ಟು ಮಾಡಿಫೈ ಮಾಡೋ ಕೆಲಸವನ್ನ ಭಾರತ ಮಾಡುತ್ತೆ. ಆದ್ದರಿಂದ ಈ ರಡಾರ್ಗೆ ಮತ್ತಷ್ಟು ಶಕ್ತಿ ಸಿಗಲೂಬಹುದು. ಇನ್ನು ಪಾಕಿಸ್ತಾನಕ್ಕೆ ಚೈನಾ ತನ್ನ J-35 ಯುದ್ಧ ವಿಮಾನಗಳನ್ನು ಕೊಡ್ತಾ
ಇರೋ ಹೊತ್ತಲ್ಲಿ, ಚೈನಾ 6ನೇ ತಲೆಮಾರಿನ ಗುಮ್ಮ ತೋರಿಸ್ತಾ ಇರೋ ಹೊತ್ತಲ್ಲಿ, ನಾವಿನ್ನೂ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಕೂಡ ತಯಾರು ಮಾಡಿಕೊಳ್ಳೋದು ಬಿಡಿ, ಖರೀದಿಯೂ ಮಾಡದೆ ತೇಜಸ್ ಮತ್ತು ಆಮ್ಕಾನ ನಂಬಿಕೊಂಡು ಕೂತಿರೋ ಹೊತ್ತಲ್ಲಿ ಬಲಿಷ್ಠ ರಡಾರ್ಗಳು, ಶಕ್ತಿಶಾಲಿ ಏರ್ ಡಿಫೆನ್ಸನ್ನು ಇಟ್ಟುಕೊಳ್ಳದೆ ಇದ್ದರೆ ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿನೇ ಭಾರತ ಒಂದು ಅತ್ಯದ್ಭುತ ಮತ್ತು ಅತ್ಯಂತ ಶಕ್ತಿಶಾಲಿ ರಡಾರನ್ನು ರಷ್ಯಾದಿಂದ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಭಾರತ ಮತ್ತು ರಷ್ಯಾ ನಡುವಿನ ಈ ಡಿಫೆನ್ಸ್ ಡೀಲ್ ಸಹಜವಾಗಿ ಅಮೆರಿಕಾದ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಈಗಾಗಲೇ ಭಾರತ ಮತ್ತು ಅಮೆರಿಕಾದ ನಡುವೆ ಒಂದು ಅನ್ವಿಸಿಬಲ್ ಟ್ರೇಡ್ ವಾರ್ ಶುರು ಆಗಿದೆ. ಈ ಡಿಫೆನ್ಸ್ ಡೀಲ್ ಭಾರತದ ಬಗ್ಗೆ ಅಮೆರಿಕ ಮತ್ತಷ್ಟು ಅಸಮಾಧಾನಗೊಳ್ಳುವುದಕ್ಕೆ ಕಾರಣ ಆಗಬಹುದು, ಅಥವಾ ಅಮೆರಿಕ ದಾರಿಗೆ ಬರೋ ಹಾಗಾದರೂ ಆಗಬಹುದು. ಏನಾಗುತ್ತೆ ಅನ್ನೋದಕ್ಕೆ ಕಾಲನೇ ಉತ್ತರಿಸಬೇಕು. ಇದು ಗೆಳೆಯರೆ ರಷ್ಯಾದ ಕಂಟೈನರ್ ಎಸ್ ರಡಾರ್ ಸಿಸ್ಟಮ್ ಹಾಗೂ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.